ಸ್ನೇಹಿತರೆ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನೋಡಿ ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರಾ? ನಾನು ಕೌಟೆಕಾಯಿ ಮೆಣಸಳೆ ಜೊತೆಗೆ ಬಂದಿದ್ದೀನಿ. ಬನ್ನಿ ನೋಡೋಣ, ಮೆಣಸಳೆ ಟೇಸ್ಟ್ ನೋಡೋಣ, ಮಾಡೋದು ಹೆಂಗೆ ಅಂತ ನೋಡೋಣ. ಬನ್ನಿ, ಫಸ್ಟ್ ಮಾಡೋದು ಹೆಂಗೆ ನೋಡ್ಕೊಂಡು ಆಮೇಲೆ ಟೇಸ್ಟ್ ನೋಡೋಣ. ಮೊಸರು ಹಾಕಿದ್ದೀನಿ. ಈಗ ನೋಡಿ, ಒಂದು ಅರ್ಧ ಕಪ್ಪು ಕಾಯಿ ಸಾರಿಸಿರೋ ಹಾಲು ಹಾಕ್ತೀನಿ. ಹಾಲು ಮೊಸರು ಎರಡೂ ಹಾಕಬೇಕು ಇದಕ್ಕೆ ಸಾಂಬಾರಿಗೆ. ನೋಡಿ ಎಷ್ಟು ಚೆನ್ನಾಗಾಯಿತು. ಇದು ಮಜ್ಜಿಗೆ ಹುಳಿಯಲ್ಲ, ಮೆಣಸೊಳೆ. ಇದು ಮೆಣಸೊಳೆ ಅಂತ ಹೆಸರು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಅನ್ನ ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರ್ತದೆ ನೋಡಿ. ಇದೇನು ಕಾಯಿ ಅಂದ್ಕೊಂಡ್ರಿ ಗೊತ್ತಾ? ಇದು ಬೂದ್ಗುಂಬಳಕಾಯಿ ಅಲ್ಲ, ಇದು ಕೌಟೆಕಾಯಿ ಅಂತ. ಇದಕ್ಕೆ ಹೆಸರು ಕೌಟೆಕಾಯಿ, ಕರಿಬೇಕಾಯಿ, ಎರಡು ಕಾಯಿ ಬರುತ್ತೆ. ಇದರಲ್ಲಿ ನಮ್ಮ ಕಡೆ ನಾವು ಹಳ್ಳಿ ಸಾರು ಮಾಡ್ತೀವಿ, ಮೆಣಸಳೆ ಅಂತ ಮಾಡ್ತೀವಿ ಇದಕ್ಕೆ. ಅದಕ್ಕೆ ನಾನೀಗ ಕಾಯಿ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಪಲ್ಯನೂ ಮಾಡ್ಬೋದು, ಮೆಣಸಳೆನೂ ಮಾಡ್ಬೋದು, ಸಾಗುನೂ ಮಾಡ್ಬೋದು. ಅದೇ ತರಕಾರಿ ಸಾಗು ಮಾಡ್ತೀವಲ್ಲ ಆ ಥರ, ರೊಟ್ಟಿಗೆ, ಚಪಾತಿಗೆ, ದೋಸೆಗೆ, ಪೂರಿಗೆ ಎಲ್ಲಕ್ಕೂ ಆಗುತ್ತೆ. ಆ ಥರ ಸಾಗು ಮಾಡ್ಬೋದು, ಮೆಣಸಳೆನೂ ಮಾಡ್ಬೋದು. ಬನ್ನಿ ತೋರಿಸ್ಕೊಡ್ತೀನಿ. ಈಗ ಮಾಡೋದು ಹೆಂಗೆ, ಮಾಡೋ ವಿಧಾನ ಹೆಂಗೆ, ಏನೇನು ಸಾಮಾನು ಬೇಕು ಎಲ್ಲ ತೊಗೊಂಡು ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಡು. ನೋಡಿ, ಇದನ್ನು ಕಟ್ ಮಾಡ್ಕೊತೀನಿ. ಈಗ ಈ ಥರ ನೋಡಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ ನೋಡಿ. ನೋಡಿ, ಇದರಲ್ಲೂ ತಿರುಳಿರುತ್ತೆ. ಈ ತಿರುಳನ್ನ ತೆಗೆದಾಕಬೇಕು. ಇದು ಹಣ್ಣಾದರೆ ಇದ್ರ ಬೀಜ ಎಲ್ಲ ಹೆಂಗೆ ಬರುತ್ತೆ ಅಂದರೆ ಪಿಂಕ್ ಕಲರ್ ಬೀಜ ಬರುತ್ತೆ. ಇದು ಎಲ್ಲ ಬೀಜದ ಥರ ವೈಟ್ಗೆ, ಕೆಂಪಿಗೆ ಬರುತ್ತಲ್ಲ, ಇದು ಕಪ್ಪು ಬರುತ್ತಲ್ಲ, ಆ ಥರ ಬರಲ್ಲ. ಇದು ಪಿಂಕ್ ಕಲರ್ ಬೀಜ ಬರೋದು. ಇದು ನೋಡಿ, ಇದನ್ನು ಈ ತಿರುಳನ್ನ ತೆಗೆದುಬಿಡ್ಬೇಕು. ಇದು ಬೀಜ ಎಲ್ಲ ತಿರುಳೆಲ್ಲ ತೆಗೆದುಬಿಟ್ಟು ಆಮೇಲೆ ಹಾಕಬೇಕು. ನೋಡಿ ಸ್ನೇಹಿತರೆ, ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ತಿರುಳು ತೆಗೆದು. ಇದು ಇಷ್ಟೇ ದಪ್ಪ ಕಾಯಲ್ಲ, ಎಷ್ಟು ದೊಡ್ಡದು ಕಾಯಿ ಬರುತ್ತೆ. ಇದು ಎಷ್ಟು ದಪ್ಪ ಬರುತ್ತೆ ಅಂತಂದರೆ, ಈ ತಟ್ಟೆ ಇದೆಯಾ, ಆ ತಟ್ಟೆಗಿಂತ ಇನ್ನೂ ದೊಡ್ಡ ಕಾಯಿ ಬರುತ್ತೆ. ಇದು ಚಿಕ್ಕ ಕಾಯಿನೇ ಕಿತ್ತವ್ರು ಯಾರೋ ಕೊಟ್ಟಿರೋದು. ಇದು ಅದಕ್ಕೆ ಮಾಡ್ತಾಯಿದ್ದೀನಿ. ಇದನ್ನು ಪಲ್ಯ ಮಾಡ್ತೀನಿ. ಅದೇ ಹೇಳಿದ್ನಲ್ಲ, ಸಾಗು ಮಾಡ್ತೀನಿ ಅಂತ, ಆ ಥರ ಸಾಗು ಮಾಡ್ತೀನಿ. ಇದನ್ನು ಮೆಣಸಳೆ ಅಂತ ಮಾಡ್ತೀನಿ. ಇದನ್ನು ಮಜ್ಜಿಗೆ ಹುಳಿ ಅಂತ ಅಂದ್ಕೋಬೇಡಿ. ಮಜ್ಜಿಗೆ ಹುಳಿಗೆ ಏನು ಮಾಡಬೇಕು ಅಂತಂದರೆ, ಮೊಸರನ್ನ ಕುದಿಯೋಕ್ಕೆ ಹಾಕ್ತೀವಿ ನಾವು. ಇದಕ್ಕೆ ಮೊಸರು ಕುದಿಯೋಕ್ಕೆ ಹಾಕಲ್ಲ ನಾವು. ಇದನ್ನು ಏನು ಮಾಡ್ತೀವಿ ಅಂದರೆ, ಇದನ್ನೆಲ್ಲ ಮಾಡಿಕೊಂಡು ಆರಾದ್ಮೇಲೆ ಮೊಸರು ಹಾಲು ಹಾಕ್ತೀವಿ. ಹಾಗಾಗಿ ಇದು ಮೆಣಸಾಳೆ ಅಂತ ಇದಕ್ಕೆ ಹೆಸರು. ಇದು ಮಜ್ಜಿಗೆ ಸಾರಲ್ಲ. ಇದು ನೋಡಿ, ಈ ಥರ ಸಣ್ಣ ಸಣ್ಣಕ್ಕೆ ಇಷ್ಟಿಷ್ಟು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಹೀಗೆ ಮಾಡಿಕೊಂಡು ಇಷ್ಟಿಷ್ಟು ಕಟ್ ಮಾಡ್ಕೋಬೇಕು. ಇಷ್ಟ ಹೀಗೆ. ಇದು ಸೋರೆಕಾಯಿ ಥರ ಉದ್ದ ಬರುತ್ತೆ. ಆದರೆ ಸೋರೆಕಾಯಿ ಥರ, ಸೋರೆಕಾಯಿ ರೌಂಡ್ ಬರುತ್ತಲ್ವ, ತಂಬೂರಿ ಎಲ್ಲ ಮಾಡ್ತಾರಲ್ಲ ಆ ಥರ ರೌಂಡ್ ಬರುತ್ತಲ್ಲ, ಆ ಥರ ಬರಲ್ಲ. ಇದು ಉದ್ದನೇ ಬರೋದು, ಆದರೂ ದಪ್ಪ ಬರುತ್ತೆ. ಈ ಹಳಸಿನ ಹಣ್ಣು ಇರುತ್ತಲ್ಲ, ಆ ಥರ ಹಳಸಿನ ಹಣ್ಣಿಗೆ ಅಷ್ಟು ದಪ್ಪ ಬರುತ್ತೆ. ಇದು ಹಣ್ಣಿಗೆಲ್ಲ ಬಿಟ್ಟಾಗ ದೊಡ್ಡದಾಗಿ ಬರುತ್ತೆ. ಇದು ಆ ಕಾಯಿ ಇದ್ದಾಗೆ ಕಿತ್ಬಿಟ್ರೆ ಹಿಂಗೆ ಸಣ್ಣ ಸಣ್ಣ ಉದ್ದ ಮಾತ್ರ ಇದು ಬರೋದು, ರೌಂಡ್ ಬರಲ್ಲ. ಇದು ಈ ಥರ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಬೇಯಕ್ಕಿಡಬೇಕು. ನೋಡಿ, ಇಷ್ಟು ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೇಯಿಸೋಕ್ಕೆ ಹಾಕೋಣ. ಈಗ ಸಾಂಬಾರು ಮಾಡೋಕ್ಕೆ ಏನೇನು ಸಾಮಾನು ಬೇಕು ಅಂತ ತೊಗೊಂಡಿದ್ದೀನಿ. ನೋಡಿ, ಮೀಡಿಯಮ್ದು ಇಷ್ಟಿಷ್ಟು ದಪ್ಪದ್ದು 2 ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಒಂದು 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ನೋಡಿ, 1 ಗೆಡ್ಡೆ ರುಬ್ಬಕ್ಕೆ ಹಾಕೋತೀನಿ, 1 ಗೆಡ್ಡೆ ಒಗ್ಗರಣೆಗೆ ಹಾಕೋತೀನಿ. ಇಲ್ಲಿ ನೋಡಿ, ಜೀರಿಗೆ ತೊಗೊಂಡಿದ್ದೀನಿ ಒಂದು 2 ಸ್ಪೂನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಶುಂಠಿ ತೊಗೊಂಡಿದ್ದೀನಿ. ಒಂದು 2 ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಅರಿಶಿನ ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಎಣ್ಣೆ ಹಾಕಬೇಕಷ್ಟೇ ಒಗ್ಗರಣೆಗೆ. ಇಷ್ಟು ಸಾಮಾನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದೇ ಒಂದು ಲೋಟ ನೀರು ಹಾಕಿದ್ದೀನಿ. ನೋಡಿ ಎಷ್ಟು ನೀರು ಹಾಕಿದ್ದೀನಿ ಅಂತ.
ಇದು ನೀರೇನು ಕುಡಿಯಲ್ಲ ಇದು, ಅದಕ್ಕೆ ಒಂದೇ ಕಪ್ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕಿದೆ. ಕುದಿಯೋ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಈಗ ಈ ಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈ ಕಾಯಿ ಎಷ್ಟು ಉಪ್ಪು ಬೇಕೋ ಅಷ್ಟೇ ಉಪ್ಪು ಹಾಕ್ತೀನಿ. ಆಮೇಲೆ ಮತ್ತೆ ಸಾಂಬಾರ್ಗೆ ಹಾಕ್ಕೋಬೇಕು. ಈಗಲೇ ಹಾಕ್ಬಿಟ್ರೆ ಜಾಸ್ತಿ ಉಪ್ಪು ಹಿಡಿದು ಬಿಡುತ್ತೆ. ಇದು ಸಾಂಬಾರೊಳಗೆ ಹಾಕಿದ್ರೆ ಸಪ್ಪೆ ಇರುತ್ತೆ, ಅದಕ್ಕೆ ಈಗ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡಿ ಅದು ಕಾಯಿ ಬೇಯೋ ತನಕ ಎಲ್ಲ ರುಬ್ಕೊಂಬಿಡೋಣ. ಇದು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ನೋಡಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಶುಂಠಿ ಹಾಕೋತಾ ಇದ್ದೀನಿ, ಜೀರಿಗೆ ಹಾಕೋತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತೀನಿ, ಚೆನ್ನಾಗಿರ್ತದೆ ಟೇಸ್ಟು ಅಂತ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ಇನ್ನೇನು ಇದಕ್ಕೇನೋ ಈರುಳ್ಳಿ ಬೇಡ, ಇನ್ನೇನು ಬೇಡ, ಇಷ್ಟೇ ಹಾಕೊಳ್ಳೋದು. ಇದನ್ನು ಹಾಕ್ಕೊಂಡು ರುಬ್ಕೊಂಬಂದ್ಬಿಡ್ತೀನಿ. ನೋಡಿ ಈ ಥರ ನೈಸಿಗೆ ರುಬ್ಕೊಂಬಂದಿದ್ದೀನಿ. ಈಗ ಈರುಳ್ಳಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಬೇಗಂಟ. ನೋಡಿ ಸ್ನೇಹಿತರೆ, ಕಾಯೆಲ್ಲ ಬೆಂದಿದೆ. ಈಗ ನೋಡಿ ನೀರು ಹಾಕಿರೋದು ಕರೆಕ್ಟಾಗಿದೆ, ಇನ್ನೊಂದು ಚೂರು ಮಿಕ್ಕಿದೆ, ಅದನ್ನು ಅದರೊಳಗೆ ಹಾಕ್ಕೊಂಬಿಟ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಕೈಯಲ್ಲಿ ಮುಟ್ಟಿದ್ರೆ ಹಿಂಗಾಗಬೇಕು. ಹಿಂಗೆ ನೋಡಿ ಹೆಂಗೆ ಪೀಸ್ ಆಯ್ತು, ಹಿಂಗಾದರೆ ಬೆಂದವೆ ಅಂತ. ಈ ಸ್ಟವ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ. ನೋಡಿ ಸ್ನೇಹಿತರೆ, ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕೋಣ. ಈಗ ಅದಕ್ಕೆ ಬಿಸಿಯಾಗಿದೆ, ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ 2 ಮಿಕ್ಸು. ನೋಡಿ ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕೋಣ. ಈಗ ಸಿಡಿತಾ ಇದೆ. ನೋಡಿ ಜೀರಿಗೆ ಹಾಕೋಣ, ಒಂದು 1/4 ಸ್ಪೂನಷ್ಟು ಹಾಕಿದ್ದೀನಿ ಜೀರಿಗೆ. ನೋಡಿ ಈರುಳ್ಳಿ, ಜೀರಿಗೆ ಸಾಸಿವೆ ಎಲ್ಲ ಸಿಡ್ದಾಗಿದೆ. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಗೆಜ್ಜಿಕೊಂಡಿದ್ದೀನಿ. ನೋಡಿ ಗೆಜ್ಜಿ ಚಿಕ್ಕ ತೆಗ್ದಿದ್ದೀನಿ. ಈಗ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು, ಸೀಸಬಾರ್ದು ಬೆಳ್ಳುಳ್ಳಿನ. ನೋಡಿ ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಹಿಂಗೆ ಕೈಯಾಡಿ ಬೇಯಿಸ್ಕೋಬೇಕು. ಇದನ್ನು ಸೀಸಬೇಡಿ, ಗಮನ ಇಟ್ಕೊಳ್ಳಿ. ಸೀದ್ರೆ ಯಾವ ಅಡುಗೆನೂ ಟೇಸ್ಟ್ ಇರೋಲ್ಲ. ಇಲ್ಲಿ ನೋಡಿ ಈಗ ಸ್ವಲ್ಪ ಬ್ರೌನ್ ಕಲರ್ ಬಂದವೆ. ಈಗ ಈರುಳ್ಳಿ ಹಾಕೋಣ. ನೋಡಿ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ಮೇಲೆ ಈರುಳ್ಳಿ ಹಾಕ್ತೀನಿ, ಕರಿಬೇವಿನ ಸೊಪ್ಪು ಹಾಕ್ತೀನಿ. ಈಗ ಒಗ್ಗರಣೆ ಮಾಡೋಣ. 1 ಮೆಣಸಿನ್ಕಾಯಿ ಹಾಕೋಣ, 3 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಬಂದಿದೆ. ಅರಿಶಿಣದ ಪುಡಿ ಹಾಕೋಣ. ಈಗ ಒಗ್ಗರಣೆಗೆ ಒಂದು 1/4 ಸ್ಪೂನ್ ಅರಿಶಿನ ತೊಗೊಂಡಿದ್ದೆ. ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿ ಗಮ್ಮಂತಿದೆ. ಮಸಾಲೆ ನೋಡಿ ರುಬ್ಬಿರೋದು ಎಷ್ಟು ಚೆನ್ನಾಗಿ ಗಮ್ಮಂತದೆ ಅಂದರೆ, ಈಗ ಮಸಾಲೆ ಹಾಕೋಣ. ಅರಿಶಿನ ಹಾಕಿದ ತಕ್ಷಣ ಮಸಾಲೆ ಹಾಕಿ ಎಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ, ಹಸಿಮೆಣಸಿನಕಾಯಿ ಕೊತ್ತಂಬರಿ ಅದನ್ನು ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ಗೆ ಹಾಕೋಣ. ನೋಡಿ ಖಾರ, ನೀರು ಎಲ್ಲ ಹಾಕಿದ್ದೀನಿ. ಉಪ್ಪು ಹಾಕೋಣ. ಇದು ಕಾಯಿಗೂ ಹಾಕಿದ್ದೀನಿ, ಸ್ವಲ್ಪ ನೋಡಿ ಹಾಕೋಬೇಕು. ಇದೇನು ಟೇಸ್ಟ್ ನೋಡ್ಬಿಟ್ಟು ಬೇಕಾದ್ರೆ ಸಪ್ಪೆ ಇದ್ದರೆ ಉಪ್ಪು ಹಾಕೋಬೋದು. ಉಪ್ಪು ಹಾಕ್ಬಿಟ್ರೆ ಸಪ್ಪೆ ಮಾಡ್ಕೋಬೇಕಾದ್ರೆ ಕಷ್ಟ, ಅದಕ್ಕೆ ಇದು ಕರಗಲಿ ಅಂತ ಕಲ್ಲುಪ್ಪು ಹಾಕಿದ್ದೀನಿ. ಕುದಿಯೋದ್ರ ಜೊತೆನೇ ಕರಗಬೇಕಾದ್ವಿ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಬೆಂದಿದೆ. ಗೊಜ್ಜೆಲ್ಲ ಹಸಿ ವಾಸನೆ ಹೋಗಂಗೆ ಘಮ ಘಮ ಅಂತ ಇದೆ. ಈಗ ಬೇಯಿಸ್ಕೊಂಡಿರೋ ಕಾಯಿ ಹಾಕೋಣ ಇದರೊಳಗೆ. ಈಗ ನೋಡಿ ಇದನ್ನು ನೀರು ಸಹಿತ ಹಾಕೋಬೇಕು. ಆ ನೀರನ್ನು ವೇಸ್ಟ್ ಮಾಡಬಾರ್ದು. ಈಗ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಮೆಣಸಾಳೆ ಖಾರ ರೆಡಿ ಆಯಿತು. ನೋಡಿ ಸ್ನೇಹಿತರೆ, ಈಗ ನೋಡಿ ನೀರೆಲ್ಲ ಹೊಂದ್ಕೊಂಡು ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ರೆಡಿ ಆಯಿತು ನೋಡಿ. ಈಗ ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಡಬೇಕು ಇದನ್ನು. ಇದು ಆರಿದ್ಮೇಲೆ ಹಾಲು ಮೊಸರು ಹಾಕೊಂಡು ಊಟ ಮಾಡೋದು. ಇದಕ್ಕೆ ಕುದಿಯೋದ್ರೊಳಗೆ ಹಾಲು ಮೊಸರು ಹಾಕೋಂಗಿಲ್ಲ, ಯಾಕೆಂದರೆ ಮೊಸರು ಒಡೆಯುತ್ತೆ. ನಾವು ಇದು ಕುದಿಸಿ ಮಾಡೋಂಗಿಲ್ಲ. ಇದನ್ನು ಕುದಿಸಿ ಖಾರ ಮಾಡಿ ಇಟ್ಕೊಂಡ್ರೆ ಇದು ಈಚೆನೇ ಇಟ್ಟರೆ ಒಂದು 2 ದಿವಸ ಇಟ್ಕೊಂಡು ತಿನ್ಬೋದು ಸಾಂಬಾರು ಮಾಡಿಕೊಂಡು. ಮತ್ತು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು 6 ಗಂಟೆ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗ ನಮಗೆ ಸಾಂಬಾರು ಬೇಕು ಅಂದಾಗ ಹಾಲು ಮೊಸರು ಹಾಕ್ಬಿಟ್ಟು ಊಟ ಮಾಡ್ಬೋದು. ಖಾರ ಉಪ್ಪು ಎಲ್ಲ ಟೇಸ್ಟಾಗಿ ಚೆನ್ನಾಗಿರ್ತದೆ. ಇದು ಇದಕ್ಕಿನ್ನೇನು ಹಾಕೋಂಗಿಲ್ಲ. ಇದಕ್ಕೆ ಒಗ್ಗರಣೆ ಎಲ್ಲ ಹಾಕಿದ್ದೀವಿ. ಇದನ್ನು ಈ ಥರ ಮಾಡ್ಕೊಂಡು ಊಟ ಮಾಡೋದು. ಇದು ಕಾಯಿ ಏನಾದ್ರು ದಪ್ಪಾಗಿ ಬಲ್ತಿದ್ರೆ ಮೇಲ್ಗಡೆ ಸಿಪ್ಪೆ ತೆಗಿಬೇಕು. ಒಳಗಡೆ ತಿರುಳು ಮೇಲ್ಗಡೆ ಸಿಪ್ಪೆ ಎರಡನ್ನೂ ತೆಗೆದುಬಿಟ್ಟು ಹಾಕಬೇಕು. ಇದು ಎಳೆಕಾಯಿ ಆಗಿರೋದ್ರಿಂದ ನಾನು
ಮೇಲ್ಗಡೆ ಸಿಪ್ಪೆ ತೆಗ್ದಿಲ್ಲ, ಹಾಗೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲ ಚೆನ್ನಾಗಿ, ತುಂಬ ಚೆನ್ನಾಗಿ ಬಂದಿದೆ. ಘಮ ಘಮ ಅಂತ ಇದೆ. ಈಗಲೇ ಊಟ ಮಾಡಬೇಕು ಅನ್ನೋ ಬಾಯಿ ನೀರು ಬರ್ತಾಯಿದೆ ನನಗೆ. ಸರಿ, ಆರಿದ್ಮೇಲೆ ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ. ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರ್ತದೆ ನೋಡಿ ಸ್ನೇಹಿತರೆ. ಬಿಸಿ ಬಿಸಿ ಮುದ್ದೆ ಮೆಣಸಾಳೆ ಎಷ್ಟು ಚೆನ್ನಾಗಿರ್ತದೆ ಅಂತ ನೋಡಿ. ಬನ್ನಿ, ಹೊಟ್ಟೆ ಹಸಿತಾದೆ, ಊಟ ಮಾಡೋಣ. ತುಂಬ ಚೆನ್ನಾಗಿರ್ತದೆ. ಒಂದೊಂದೇ ಥರದ ಸಾರು ಮಾಡ್ಕೊಳ್ಳೋದಕ್ಕೆ ಮಜ್ಜಿಗೆ ಹುಳಿ ಒಂದು ದಿವಸ ಮಾಡಿ, ಇದೊಂದು ದಿವಸ ಮಾಡಿ, ತುಂಬ ಚೆನ್ನಾಗಿರ್ತದೆ. ಎಲ್ಲ ತರಕಾರಿಗಳಲ್ಲೂ ಮಾಡ್ಬೋದು. ಎಲ್ಲ ತರಕಾರಿ ಅಂದರೆ ಕ್ಯಾರೆಟ್, ಬೀನ್ಸ್ ಬಿಟ್ಟು ಟೊಮೊಟೊ ಕಾಯಲ್ಲಿ ಮಾಡ್ಬೋದು, ಬದನೆಕಾಯಲ್ಲಿ ಮಾಡ್ಬೋದು, ಸೋರೆಕಾಯಲ್ಲಿ ಮಾಡ್ಬೋದು, ಸೌತೆಕಾಯಲ್ಲಿ ಮಾಡ್ಬೋದು, ಎಲ್ಲ ಮಾಡ್ಬೋದು. ನೋಡಿ, ನಂಚ್ಕೊಳ್ಳೋಕೆ ಹಪ್ಪಳ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿದೆ. ಸುಟ್ಟಿರೋ ಹಪ್ಪಳ ನಾವು ಯಾವಾಗಲೂ ಮಾಡ್ತಾಯಿರ್ತೀವಿ ಈ ಥರದ್ದು. ತುಂಬ ಚೆನ್ನಾಗಿರ್ತದೆ. ನೋಡಿದ್ರಿ ಅಲ್ವಾ ಹೆಂಗೆ ಮಾಡೋದು. ಸೌತೆಕಾಯಿ ಮೆಣಸಳೆ ಹೆಂಗೆ, ಟೊಮೊಟೊಕಾಯಿ ಮೆಣಸಳೆ ಇನ್ನೊಂದು ದಿವಸ ಮಾಡ್ಕೊಡ್ತೀನಿ. ಮೂಲಂಗಿ ಮೆಣಸಳೆ ಮಾಡ್ತೀನಿ. ಅದೆಲ್ಲ ಒಂದೊಂದು ದಿವಸ ಮಾಡಾಕ್ತೀನಿ. ನೋಡ್ಕೊಳ್ಳಿ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ, ಏನೇನು ಸಾಮಾನು ಹಾಕಬೇಕು ಅಂತ ಗೊತ್ತಾಯ್ತಲ್ವಾ. ನೋಡ್ಕೊಂಡ್ರಿ ಅಲ್ವಾ. ದಯವಿಟ್ಟು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸಬರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ ನೋಡಿ ನನ್ನ ಚಾನಲ್ಗೆ. ಹಳಬರಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮಾಡಿಬೇಡಿ. ಸಪೋರ್ಟ್ ಮಾಡ್ತಾಯಿರಿ ಇಂಡಿಯಾ. ನಿಮ್ಮ ಸಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿರ್ತೀನಿ ನಾನು. ನಿಮ್ಮ ಸಪೋರ್ಟು ಯಾವಾಗಲೂ ಸದಾ ಹೀಗೆ ಇರಬೇಕು. ಇಷ್ಟೊತ್ತು ಗಂಟ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸೂಪರಾಗಿದೆ. ಬನ್ನಿ, ಮುದ್ದೆ ಊಟ ಮಾಡಿಬಿಟ್ಟು ನಾನು ಹೇಳ್ತೀನಿ. ನೀವು ನಿಮ್ಮ ಮನೇಲಿ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು.